ನಂತರ ದೊಡ್ಡ ಅಮೌಂಟ್ ಮಾಡ್ಕೊಂಡು ಎಲ್ಲ ತೊಗೊಂಡು ಹೋದ ಮತ್ತು ಎಲ್ಲರಿಗೂ ಓಂ ನಮಃ ಶಿವಾಯ ಅಂತಿದ್ರೆ ಏನು ಮಾಡೋ ಪ್ರಸಂಗ ಬರ್ತಿತ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಏನೋ ಇರಲಿ, ಮತ್ತು ಅದ್ರ ಜೊತೆಗೆ ಇನ್ನೂ 2-3 ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ಯದ. ಇವರು 224 ಸ್ಥಾನಗಳನ್ನ ಹೆಂಗೆ ಗೆಲ್ಲಬಲ್ಲರು, ವ್ಯವಸ್ಥೆನ ಬದಲು ಮಾಡಬಲ್ಲರ ಇವರು, ಅಂಥ ಶಕ್ತಿ ಏನದ, ಏನು ಅಂತದಪ್ಪ ಇವರು, ಏನು ಮಾಡಿದಾರ, ಏನು 15,000 ಬಾಂಬ್ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಇವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅನ್ನಿಸ್ತಾ ಇದ್ದಾರೆ ಏನಂತ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂಥ ಮಾತುಗಳೇನಪ್ಪ ಅಂದ್ರೆ ಈ ನಾವು ಹಾಕಿಕೊಂಡಂಥ ವ್ಯವಸ್ಥೆಗೆ ವಿರುದ್ಧವಾದಂಥ ಮಾತುಗಳಾಗೋದ್ರಿಂದಾಗೆ ಅವುಗಳ ಬಗ್ಗೆಯೂ ಸಹಿತ ಇವತ್ತು ತನಿಖೆ ಆಗಲೇಬೇಕಾಗಿದೆ. ಯಾಕಂದ್ರೆ ಅವ್ರು ಮಾಡಲಿ, ಇಲ್ಲಂತಲ್ಲ, ಹೋರಾಟ ಮಾಡಲಿ, ಎಲೆಕ್ಷನ್ ನಿಲ್ಲಿ ಗೆಲ್ಲಿ, ಎಲ್ಲರೂ 24 ಗೆದ್ಕೊಂಡು ಹೋಗ್ರಿ, ಬೇಡ ಇವತ್ತಿನ MP ಗಳು 543 ಜನ ಇದ್ದಾರೆ, ಅದನ್ನು ಗೆಲ್ಲಿ. ಆದರೆ ಗೆಲ್ಲೋದು ಈ ಒಂದು ಬಡ್ಡಿ ವ್ಯವಹಾರದಿಂದನೋ ಯಾವ ದುಡ್ಡಿನಿಂದನೋ ಏನೋ ಎಂತೋ ದುಡ್ಡು ಹಂಚು ಅದು ಮಧ್ಯಾಹ್ನ ಮಾಡಿ ಅನ್ನೋದು ಸಹಿತ ಇವತ್ತು ಜನರಿಗೆ ತಿಳಿಸಿ ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಜನನೂ ಇವ್ರು ನಂಬಬೇಕಾಗ್ತದೆ. ಈಗಂತೂ ನಂಬಿದ್ದಾರೆ ಅವರು, ಇಲ್ಲಿಯವ್ರಿಗೆ ಕಂಪ್ಲೇಂಟ್ ಇಲ್ಲ, ಅವ್ರ ಮೇಲೆ ವಿಶ್ವಾಸ ಅದ. ಬಡ್ಡಿ ಕೊಡ್ತಾರಪ್ಪ ಅವರು 36% ನಮ್ಗೆ ವರ್ಷಕ್ಕೆ 1 ಲಕ್ಷ ಹಾಕಿದ್ರೆ 36,000 ರೂಪಾಯಿ ಪ್ರತಿ ವರ್ಷ ಬರ್ತಾವೆ ನಮಗೆ ಅನ್ನೋಂಥ ಭರವಸೆ ಭಾಳ ಜನರು ಈಗಂತ ಅದ. ಅದಕ್ಕಾಗಿ ಅವ್ರು ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಇನ್ನು ಮುಂದೆ ಇದು ಉಳಿತೈತಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಪ್ಪ ಅಂದ್ರೆ ಕೋಟಿ ಇರಲಿ ಆದಾಗ 1 ಕೋಟಿ ಆದಾಗ 36 ಲಕ್ಷ ಬಡ್ಡಿ ಕೊಡುವಂಥ ಪ್ರಸಂಗ ಬಂದಾಗ ಆ ಕೋಟಿಗಳನ್ನ ತೊಗೊಂಡು ಕೋಟ್ ಹಾಕ್ಕೊಂಡು ಹೋಗಿಬಿಟ್ರೆ ಇವ್ರು ಏನು ಮಾಡಬೇಕಾಗಿತ್ತು, ನಮ್ಮ ಈ ಇನ್ವೆಸ್ಟರ್ಸ್ ದುಡ್ಡು ಹುಡುವ ಪರಿಸ್ಥಿತಿ ಏನಾಯಿತು ಅನ್ನೋದು. ಯಾಕಂದ್ರೆ ಇವತ್ತು ಅನೇಕ ಸಹಕಾರ ಸಂಘಗಳು ಹಾಳಾಗ್ತಾ ಇದ್ದಾವೆ, ದಿವಾಳಿ ಹೇಳ್ತಾ ಇದ್ದಾವೆ, ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನರ ಪಾಪ ಅಲ್ಲಿ ತಮ್ಮ ಬದುಕಿನ ದುಡ್ಡನ್ನು ಹಾಕಿ ಕಳ್ಕೊಂಡಂಥವ್ರು ಇದ್ದಾರೆ. ಅವೆಲ್ಲ ಗಮನದಲ್ಲಿದ್ದಾಗ ಈ ನೀಲಣ್ಣವರ್ ಈ ಒಂದು ಕೋಆಪರೇಟಿವ್ ಮತ್ತು ಸರ್ಕಾರದ ಬಡ್ಡಿ ವ್ಯವಹಾರಗಳಿಗಿಂತಲೂ ಪ್ರಾಮಾಣಿಕವಾಗಿ ಕೊಟ್ಟು ಬಡ್ಡಿ ಕೊಡುವಂಥ